ಪಲ್ಲು ಪಲ್ಲು ಯಾಕೇನಾಯಿತು? ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ತುಂಬ ಯಾಕೋ ಮುಖ ಎಲ್ಲ ಸಪ್ಪಗೈತೆ. ಯಾಕೆ ಹುಷಾರಿಲ್ವಾ? ಯಾಕೋ ಒಂಥರ ಸುಸ್ತು, ವಾಮಿಟ್ ಆದಂಗೆ ಆಗುತ್ತೆ, ಊಟನೇ ಸೇರ್ತಾ ಇಲ್ಲ, ತಲೆ ಸುತ್ತದಂಗೆ ಆಗುತ್ತೆ. ಅದಕ್ಕೆ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ಅತ್ತೆ ಏನು ಅಂದ್ಕೊಂತೋ ಏನೋ, ಬೆಳಗ್ಗೆಯಿಂದ ಏನು ನಾನು ಕೆಲಸನೇ ಮಾಡಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದೆ. ಅತ್ತೆ ಏನು ಅನ್ಕೊಂತೋ ಏನೋ ಅನ್ನಿಸ್ತೈತೆ. ಅಯ್ಯೋ ಬಿಡು, ಹುಷಾರಿಲ್ಲ ಅಂತಂದರೆ ಒಂದಿನ ಅಡ್ಜಸ್ಟ್ ಮಾಡ್ಕೊಂಬತ್ತೆ. ಅಮ್ಮ ಏನು ಹಂಗೆಲ್ಲ ಏನೋ ಅನ್ಕೊಳಕ್ಕೋಗಲ್ಲ. ಹುಷಾರಿಲ್ಲ ಅಂತಂದರೆ ಅಡ್ಜಸ್ಟ್ ಮಾಡ್ಕೊಂಬತ್ತೆ, ಗೊತ್ತಿರುತ್ತೆ. ಅಯ್ಯೋ ಯಾಕೆ ಹುಷಾರಿಲ್ಲ ಅನ್ನೋ ಬಿಡು, ಅದಕ್ಕೆ ಮಲ್ಕೊಂಡವಳೆ ಅಂತ. ಡೈಲಿ ನೀನೇನು ಹಂಗೆ ಮಲ್ಕೊಂತ ಇರಲಿಲ್ಲಲ್ಲ. ಹುಷಾರಿಲ್ಲದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ, ಬಾ, ಹೋಗಿ ತೋರಿಸ್ಕೊಂಬರೋಣ. ಬೇಡ ಬಿಡ್ರಿ, ನೋಡೋಣ ಇವತ್ತೊಂದಿನ ಸರಿ ಹೋಗ್ಬೋದು. ಹಾಸ್ಪಿಟ್ಲಿಗೆ ಹೋದ್ರೆ ಮತ್ತೆ ಹುಷಾರಾಗೋದು, ಹಾಸ್ಪಿಟ್ಲಿಗೆ ಹೋಗಲಿಲ್ಲ ಅಂತಂದರೆ ಹೆಂಗೆ ಹುಷಾರಾಗುತ್ತೆ? ಯಾಕಮ್ಮ, ಏನಾಯ್ತು ಪಲು? ಹುಷಾರಿಲ್ಲ ಅಂತೆ ಕಣಮ್ಮ, ಯಾಕೋ ತಲೆ ಎಲ್ಲ ಸುತ್ತುತ್ತೆ, ಊಟ ಸೇರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ. ಇವತ್ತು ಏನು ಕೆಲಸ ಮಾಡಲಿಲ್ಲ, ಅತ್ತೆ ಏನು ಅನ್ಕೊಂತೋ ಏನೋ, ನನಗೆ ಬೇಜಾರಾಗ್ತೈತೆ, ಅತ್ತೆ ನನ್ನ ಬೈಕಂತೋ ಏನೋ ಅಂತ ಇದ್ದಾಳೆ. ಅದಕ್ಕೆ ಆಮೇಲೆ ಹಂಗೆಲ್ಲ ಏನು ಅನ್ಕೊಂಬಲ್ಲ ಅಂತ ನಾನು ಹೇಳ್ತಾ ಇದ್ದೆ. ನಾನು ಅನ್ಕೊಂಡೆ ಯಾಕೋ ಇವತ್ತು ಮನ್ಕೊಂಡವಳಲ್ಲ, ಏನು ತಲೆಗಿಲೆ ನೋಯ್ತೈತೇನೋ ಅಂತ ನಾನೇ ಮಾಡಿದೆ. ಯಾವತ್ತು ಪಾಪ ಮದುವೆ ಆಗಿ ಬಂದಾಗಿಂದಲೂ ಯಾವತ್ತು ಅವಳು ಹುಷಾರಿಲ್ಲ, ನನ್ನ ಕೈ ಮಾಡೋಕ್ಕಾಗಲ್ಲ, ನೀವೇ ಮಾಡ್ಕೊಳ್ರಿ ಅಂತ ಮನೆ ಕೆಲಸದ ವಿಚಾರದಾಗ ಮಾತ್ರ ನನಗೆ ಯಾವತ್ತು ಏನೋ ಅವಳು ನನ್ನ ಕೆಲಸನೂ ಮಾಡೋಕೆ ಇಕ್ಕಿರಲಿಲ್ಲ ಮದುವೆ ಆಗಿ ಬಂದಾಗಿಂದ. ನಾನು ಅಂದರೆ ನಾನೇ ಅರ್ಥ ಮಾಡ್ಕೊಂಡು ಮಾಡಿದೆ. ಯಾಕಮ್ಮ, ಏನಾಯಿತು? ಆಸ್ಪತ್ರೆಗೆ ಹೋಗಿ ಬರಮ್ಮ ಪಲು. ಆಸ್ಪತ್ರೆಗೆ ಹೋಗಿ ಬರಮ್ಮ, ಚೆನ್ನಾಗಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗಿ ಬರಬೇಕು. ನನಗೆ ಎಲ್ಲರೂ ನಿಜವಾಗ್ಲೂ ಎಷ್ಟು ಪ್ರೀತಿ ಮಾಡ್ತೀರಾ, ಎಷ್ಟು ಚೆನ್ನಾಗಿ ನೋಡ್ಕೊತೀರ. ಇವತ್ತು ಬಡವ್ರ ಮನೆ ಹೆಣ್ಮಗಳಾಗಿದ್ರು ನನ್ನ ಮದುವೆ ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೊತೀರಾ. ನಿಜವಾಗ್ಲೂ ನನಗೊಂಥರ ಇವತ್ತು ತುಂಬ ಖುಷಿ ಆಗ್ತೈತೆ. ನಾವಂತೂ ಯಾವತ್ತೂ ನಿನ್ನ ಬಡವ್ರ ಮನೆ ಹೆಣ್ಮಗಳು ಅಂತ ಅಂದ್ಕೊಂಡಿಲ್ಲಮ್ಮ. ಒಳ್ಳೆ ಶ್ರೀಮಂತರ ಮನೆ ಹೆಣ್ಮಗಳು, ಒಳ್ಳೆ ಗುಣದಲ್ಲಿ ನೀನು ಶ್ರೀಮಂತಲು ಕಣಮ್ಮ. ಇವತ್ತು ಯಾವ ಆಸ್ತಿ ವಿಚಾರ ಅದೆಲ್ಲ ಬೇಡ, ಗುಣದಲ್ಲಿ ನೀನು ಇವತ್ತು ಶ್ರೀಮಂತಲೇನೆ, ಶ್ರೀಮಂತ ಮನೆ ಹೆಣ್ಮಗಳು. ಇವತ್ತು ಗುಣ, ಸ್ವಭಾವ, ನಿನ್ನ ನಡವಳಿಕೆ ಅದರಲ್ಲಿ ನೀನು ಶ್ರೀಮಂತಲೇ ಕಣಮ್ಮ. ಇವತ್ತು ಬಡವರು ಅಂತ ಯಾಕೆ ಅನ್ಕೊಂತೀಯ? ನೀನು ಯಾವತ್ತಿದ್ದು ಶ್ರೀಮಂತ ಹೆಣ್ಮಕ್ಳಿಗೆ ನಾನು ಒಂದಿಷ್ಟು ಮುಂದೆನೆ ಅಂತಲೇ ಹೇಳ್ಬೋದು ನಾನು. ಯಾಕೆ ಏನಾಯಿತು? ಏನಾಯಿತು ಅಂತ ಅದನ್ನಾದರೂ ಹೇಳು. ಮತ್ತು ಇವಾಗ ನಾನು ಪ್ರೆಗ್ನೆಂಟು, ಅದನ್ನು ನಿಮ್ಮ ಹತ್ರ ಹೇಗೆ ಹೇಳಿ ಅಂತ ನಾನು ಈ 3 ದಿವಸದಿಂದಲೂ ನನಗೆ ಹುಷಾರಿಲ್ಲ. ಅದನ್ನು ಸಹಿಸ್ಕೊಂಡೆ ಕೆಲಸ ಮಾಡಿಕೊಂಡು ಇದನ್ನು ಇವತ್ತು ಆಗ್ತಾನೆ ಇಲ್ಲ. ತುಂಬ ಸುಸ್ತಾಗ್ತೈತೆ, ತಲೆ ಸುತ್ತೈತೆ. ಯಾವುದೇನು ತಲೆ ಸುತ್ತಿರೂ ಹೇಳಮ್ಮ, ಫಸ್ಟ್ ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗು ಪಾಪ. ಆಸ್ಪತ್ರೆಗೆ ಕರ್ಕೊಂಡೋಗಿ ಬೈಕ್ನ ಕರ್ಕೊಂಡೋಗ್ಬೇಡ, ತಲೆ ಸುತ್ತು. ಆಮೇಲೆ ಬೈಕ್ನ ಹೋಗ್ಬೇಕಾರೆ ಎಲ್ಲ ಸವಸ ತಲೆ ಸುತ್ತಿತ್ತು ಬಂದರೆ ಅದಕ್ಕೆ ನೀನು ಆಟೋ ಮಾಡ್ಕೊಂಡು, ಇಲ್ಲಾಂದರೆ ಯಾವ್ದಾನ ಕಾರ್ ಯಾವ್ದಾನ ಬುಕ್ ಮಾಡ್ಕೊಂಡು ಕರ್ಕೊಂಡು ಹೋಗು. ಇಲ್ಲ, ನನ್ನ ಫ್ರೆಂಡ್ದು ಕಾರ್ ಐತೆ, ಅವ್ನಿಗೆ ಹೇಳ್ತೀನಿ ಬರ್ತಾನೆ, ಹೇಳು, ಕಾರಾಗೆ ಕರ್ಕೊಂಡು ಹೋಗ್ತೀನಿ. ತಲೆ ಸುತ್ತು ಅಂತೀಯ, ಮತ್ತು ಗಾಡಿ ಕೂತ್ಕೊಂಡು ಹೋಗೋಕ್ಕೆ ಸರಿಯಾಗಲ್ಲ ತಲೆ ಸುತ್ತಾದರೆ, ಯಾಕೆ ಬೇಕು? ಆಮೇಲೆ ಬಿಸಿಲು ಬೇರೆ ಜಾಸ್ತಿ ಐತಲ್ಲ, ಅದಕ್ಕೆ ಕಾರಲ್ಲಿ ಹೋಗ್ಬಿಡೋಣ. ಎಂಥ ಖುಷಿ ವಿಚಾರ ಹೇಳಿದೆ, ನಮಗಂತ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಮತ್ತೆ ನಾನು 2 ದಿನ ಹಂಗೆ ಅನ್ಕೊಂತಿದ್ದೆ, ಯಾಕೆ ನಮ್ಮ ಪಲ್ಲಮ್ಮ ಸಪ್ಪೈತಲ್ಲ, ಪಲ್ಲಮ್ಮ ಯಾಕೆ ಸಪ್ಪೈತಲ್ಲ ಅನ್ಕೊಂತಿದ್ದೆ. ಖುಷಿ ವಿಚಾರ. ನಮ್ಮ ಅತ್ತೆ ನಮ್ಮ ಮಾಮ್ಗೆ ಹೇಳಿದಂತ ಬೋಲ್ ಖುಷಿ ಪಡ್ತಾರೆ. ನಮ್ಮ ಮಾಮ ಅಂತೂ ಬಿಡತ್ತೆ, ಬೋಲ್ ಸಂತೋಷ ಪಡುತ್ತೆ. ಬಾರ್ ಮಾಮ ಬಾ, ನೀನು ಹೇಳ್ತಿದ್ದಲ್ಲ ಹೆಂಗ ನಮ್ಮ ದನಪ್ಪಗೆ ಒಂದು ಹುಡ್ದನ ಹುಡುಗಿನ ಯಾವ್ದಾನ ತಗೊಂಡ್ಬಿಟ್ರೆ ಸಾಕಪ್ಪ, ಮೊಮ್ಮಕ್ಳನ್ನ ಸಾಕೊಂಡಿರ್ತೀವಿ ಅಂತ ಹೇಳ್ತಿದ್ದಲ್ಲ. ಇವಾಗ ನಮ್ಮ ಪಲ್ಲು ಪ್ರೆಗ್ನೆಂಟ್ ಕಣ್ಮಮ್ಮ. ಹೌದೇನು? ಹೆಂಗೆ ಬಿಡತ್ತತ್. ನನಗೆ ನಮ್ಮ ಪಾಪಣ್ಣನ ಮಕ್ಳು ನೋಡ್ಬೇಕು ಅಂತ, ನಮ್ಮ ದನಪ್ಪನ ಮಕ್ಳು ನೋಡ್ಬೇಕು ಅಂತ ನನಗೆ ಬೋಲ ಆಸೆ ಇತ್ತು. ನಾವು ಅಜ್ಜಂತ ಯಾವಾಗ್ಲೂ ಹಂಗಂತಿದ್ದೆ. ಇವ ಅಜ್ಜದಂತ ನಮ್ಮ ದನಪ್ಪನ ಮೇಲೆ ಬೋಲ ಆಸೆ. ಮತ್ತೆ ಧನುಷನ ಮೇಲೂ ಅಷ್ಟು ಆಸೆ ಪಡ್ತಿರ್ಲಿಲ್ಲ, ಅವು ಸ್ವಾತಿ ಮುತ್ತನ ಮೇಲೂ ಅಷ್ಟು ಆಸೆ ಪಡ್ತಿರ್ಲಿಲ್ಲ. ಧನು ಅಪ್ಪ ಅಂತಂದ್ರೆ ಭಾಳ ಆಸೆ ಮೊಮ್ಮಗ ಅಂತ. ಹೆಂಗೋ ಬಿಡತ್ತ, ದೇವ್ರು ಕೊಟ್ಟವನೇ ಬೇಗ ಆದರೂ ಆಗಲಿ, ಬೇಗ ಆಗ್ಬಿಡ್ಬೇಕು ಅತ್ಲಾಗಿ ಕಣಪ್ಪ. ಯಾರಿಗಾಗಲಿ ಜಲ್ದಿ ಮಕ್ಳು ಆಗ್ಬಿಡ್ಬೇಕು. ಅಯ್ಯೋ ಎಷ್ಟು ಜನ ಅವಳು ಅಂಬಾಳಂತೆ ಮುತ್ತು. ಅವನು ಮಾಡಿರೋ ಇದಕ್ಕೆ ಅವನು ಮಾಡಲಿ, ಇವತ್ತು ಕುಡುಕ್ಲಿ, ಅವನಿಗೆ ಮಕ್ಕಳಾಗಲ್ಲ ಅಂತ ಹೇಳಾಳಂತ. ಅವಳೇನು ಏನು ತಿಳಿಯುತ್ತೆ ಅಂತ ಮಾತಾಡುತ್ತೆ ಕಪಲಟ್ನಂತದಿಲ್ಲನ. ಮಾತಾಡಲಿ ಬಿಡಜ್ಜಿ, ಅವ್ರು ಮಾತಾಡೋದ್ರಿಂದ ಇನ್ನೂ ಒಳ್ಳೇದೇ ಆಗುತ್ತೆ. ಈಗ ನಾವು ಅವ್ರು ಮಾತಾಡ್ಯಾರಂತ ಸಿಟ್ಟು ಮಾಡ್ಕೋಬಾರ್ದು. ಅವ್ರು ಮಾತಾಡೋದ್ರಿಂದ ನಮ್ಗೆ ಇನ್ನೂ ಒಳ್ಳೇದೇ ಆಗುತ್ತೆ. ನಮಗೆ ಅವ್ರು ಕೆಟ್ಟದ್ದು ಬಯಸಿದ್ರೆ ಅದು ನಮ್ಗೆ ಒಳ್ಳೇದೇ ಆಗುತ್ತೆ, ಅದು ಅವ್ರಿಗೆ ರಿವರ್ಸ್ ಆಗುತ್ತೆ ಅಷ್ಟೇ. ಅಷ್ಟೊಂದು ತಿಳ್ಕೊಂಡಿದ್ಬಿಟ್ರೆ ನಾವು ಯಾಕೆ ಸುಮ್ಮನೆ ಮಾತಾಡಿ ಏನು ಟೆನ್ಷನ್. ನಮ್ಮ ಎದುರಿಗೆ ಅಂದ್ಲು, ಅಯ್ಯೋ ನಿನಗೆಲ್ಲ ಆಗ್ತವೆ, ನೀನು ಹಂಗೆ ಹಿಂಗೆ ಅಂತ ಯಾತಕ್ಕ ಅಂದ್ಲು. ಅವಳು ನೋಡೇ ಹೇಳ್ತಾ ಇದ್ದಾಳಂತ ಅವಳು. ಅವಳು ನೋಡೇ ಹೇಳ್ತೀನಿ ಇವಳಿಗೆಲ್ಲ ಆಗ್ತಾವೆ ಮಕ್ಕಳು ಅಂತ ಅಂದ್ಲು ಒಂದು ದಿವಸ. ಅಯ್ಯೋ ಅಂಬದೆಲ್ಲ ಒಳ್ಳೆಯದಕ್ಕೇ, ಅದು ನಮ್ಮ ಕರ್ಮ ಬಗೆಹರಿಯುತ್ತಂತೆ. ಯಾರಾನ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗ ಅಂತಾ ಇದ್ದಾರೆ ಅಂತಂದರೆ ಅದು ನಮ್ಮ ಕರ್ಮ ಅನ್ನೋದು ಬಗೆಹರಿಯುತ್ತೆ. ಯಾರಾದ್ರೂ ನಮ್ಮ ಬಗ್ಗೆ ಮಾತಾಡ್ಕೊಂಡು ನಮಗೆ ಕೆಟ್ಟದ್ದು ಬಯಸಿದ್ರೆ ಅದು ನಮ್ಗೆ ಒಳ್ಳೇದೇ ಆಗುತ್ತಂತೆ. ದೇವ್ರು ನಮ್ಗೆ ಒಳ್ಳೇದೇ ಮಾಡಬೇಕು ಅಂತ ಮಾಡ್ತಾನಂತೆ ಕಣಪ್ಪ, ಅದು ನಿಜಾನೇ. ಈಗ ಯಾವ ಥರನ ನಾವು ಮಾತಾಡಿದ್ದು ಅದು ಯಾವತ್ತಿದ್ರು ಹಂಗೆ ಹಾಗೆ ಆಗುತ್ತೆ. ತಡಿ ನೋಡ್ಬಂತೆ ಅನುಭವಿಸ್ಬೇಕು ಅವ್ರೇನಿ. ಅವಳು ಅನುಭವಿಸ್ತಾಳೆ ಬಿಡು. ನಮ್ಮ ಪಲ್ಲು ನಂದವಳಲ್ಲ, ನಮ್ಮ ಪಲ್ಲು ನಂದರ ಭಯಕ್ಕೆ ಹುಳ ಬಿಡಬೇಕು. ಅವಳು ಯಾರು ಸುದ್ದಿಗೆ ಹೋಗಲ್ಲ. ಅವಳಾಯ್ತು, ಅವಳು ಕೆಲಸ ಆಯಿತು ಅನ್ನಂಗೆ ಇರ್ತಾಳೆ. ಹಂಗಂದ್ರೆ ಕೆದ್ಕೊಂಡು ಅವಳ ಮೇಲೆ ಜಗಳ ಬರೋಳು.
ತಾಳಾಗ ಹೋದ್ರು ಹೋಗ್ಲಿ. ಇನ್ನೇನು ಅವಳ್ದೇನು ಲೆಕ್ಕ, ಅವಳನ್ನ ಬಿಸಾಕ್ಬಿಡ್ಬೇಕು. ಅವಳನ್ನ ಬಿಸಾಕೊಂಡು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರೋದು ನೋಡ್ರಿ, ಅಷ್ಟೇ ಸಾಕು. ಅವಳು ಸ್ವಾತಿ ಅವಳು ಬುದ್ಧಿವಂತಲಾಗಿ ಅವಳು ಚೆನ್ನಾಗಿರಲಿ ಅವಳು. ಇನ್ನು ನೀವು ಸುಮ್ಮನೆ ನೀವು ಆಯಿತು, ನಿಮ್ಮ ಕೆಲಸ ಆಯ್ತು ಅಮ್ಮಂಗೆ ಇರೋದು ನೋಡ್ರಿ ಅಷ್ಟೇ. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಬಿಡತ್ಲಾಗ ಅಂದ್ರು ಒಮ್ಲೆ ಅವಳದೇನು ನಾವು ತಲೆ ಕೆಡಿಸ್ಕೊಂಬಲ್ಲ ಅಂದ್ರು ಒಮ್ಲೆ ಅವಳು ಅಷ್ಟೇ. ಅವಳಿಗೆ ಈಗ ಎಷ್ಟೊತ್ತು ಮಾತಾಡ್ತಾವೆ ನಮ್ಮ ಮನೆ ಮೇಲೆ ಕಾಣಲ್ಲ, ಬೆನ್ನ ಮೇಲೆ ಕಾಣಲ್ಲ, ಅವೆಲ್ಲ ಗಾಳಿ ಹೊಂಟು ಹೋಗ್ತವೆ. ಅಂದಿರೋದೆಲ್ಲ ಏನು ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಈಗ ಒಬ್ರು ನನ್ನ ಗಂಡ ಕೆಲಸದಲ್ಲಿ ಇದ್ದು ಏನಾದರೂ ಇವಾಗ ನಮ್ಮ ಅತ್ತೆ ನಮ್ಮ ಮಾಮ ಕಷ್ಟಪಟ್ಟು ಮನೆ ಕಟ್ಟಿರೋದಕ್ಕೆ ತಾನೆ ಜನ ನೋಡಿ ಹೊಟ್ಟೆ ಉರ್ಕೊಂಡು ಮಾತಾಡೋದು. ಏನಾದರೂ ಒಂದು ಸಾಧನೆ ಮಾಡಿದ್ರೇ ಮಾತಾಡೋದು, ಇಲ್ಲ ಅಂತಂದರೆ ಈಗ ಏನೋ ಮಾಡ್ದಿಲ್ದವ್ರನ್ನ ಏನೂ ಮಾತಾಡೋಕ್ಕೆ ಹೋಗಲ್ಲ. ಬಿಡು ಅವ್ರದ್ದು ಏನೈತೆ ಅಂತ ಸುಮ್ಮನೆ ಆಗ್ತಾರೆ. ಈಗ ಏನಾದರೂ ಒಂದು ಸಾಧನೆ ಅನ್ನೋದು ಮಾಡಿದ್ರೆ ಮಾತ್ರ ಮಾತಾಡೋದು. ಈಗ ಅವ್ರೇನಾದರೂ ಒಂದು ಮಾಡಿದಾರಪ್ಪ ಅಂತ ಹೇಳಿ ಒಟ್ಟಿನಲ್ಲಿ ಹೊಟ್ಟೆ ಊರಿಗೆ ಏನಾದರೂ ಒಳ್ಳೇದು ಹೇಳೋಕ್ಕಾಗ್ದಿಲ್ದಂಥವ್ರು ಅಂಥದ್ದು ಹೇಳ್ತಾರೆ. ಒಳ್ಳೇದು ಮಾತಾಡೋರು ಒಳ್ಳೇದು ಬಯಸ್ತಾರೆ ಅಷ್ಟೇ. ಒಳ್ಳೇದು ಮಾತಾಡೋರು ಯಾವತ್ತೂ ಒಳ್ಳೇದೇ ಮಾತಾಡೋದು, ಒಳ್ಳೆ ಮನಸ್ಸಿರೋರು. ಈಗ ಒಬ್ರು ನೋಡಿ ಹೊಟ್ಟೆ ಉರ್ಕೊಳ್ಳೋ ಅಂತಾರು ಬರೀ ಕೆಟ್ಟದಾಗ ಮಾತಾಡಿ ಬರೀ ಜಗಳ ಮಾಡೋದು ಆ ಥರ ಕಲ್ತಿರ್ತಾರೆ ಅಷ್ಟೇ ಮುತ್ತು ಅಂತವ್ರು. ಅವಳೇನು ಹಾಳಾಗಿ ಹೋಗ್ತಾ ಇರ್ತಾಗ ನನ್ನಂದೇನೋ ನೋಡಿ ಉದ್ಧಾರ ಆಗಲ್ಲ. ಅದ್ರದ್ದೆಲ್ಲ ಏನು ತಲೆ ಕೆಡ್ಸನ್ ಪಾಪ. ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಯಾಕೆ ನಾನು ಹಂಗೆ ಅನ್ಕೊಂತಿದ್ದೆ, ಯಾಕೆ 2 ದಿನ ಸಪ್ಪೈತಲ್ಲ, ಯಾಕೆ 2 ದಿನ ಸಪ್ಪೈತಲ್ಲ ಮಣ್ಣೆ ಅಂತ ಅನ್ಕೊಂತಿದ್ದು. ಇವತ್ತು ಯಾವ್ದಾಗಿಂದ ಎದ್ದೇ ಇಲ್ಲ. ನಾನು ಯಾಕೆ ತಲೆ ಪಲ್ಲೆ ನೋಯ್ತೈತೇನ, ನಾನು ಅಲ್ಗುರತ್ ನಮ್ಮನ್ನು ಕೇಳಿದೆ, ಯಾಕಮ್ಮ ಪಾಲಮ್ಮಿನ ಮನೆ ಕೇಳೈತೆ ಎದ್ದೇ ಇಲ್ಲ ಇವತ್ತಂದೆ. ಅಮ್ಮ ಯಾಕೆ ತಲೆ ನೋಯುತ್ತೆ ನಮ್ಮ ಮನೆ ಕೇಳವಳೆ ಪಾಪ. ಯಾವತ್ತೂ ಅವಳು ಈಗ ಬೆಳಗ್ಗೆ 6 ಗಂಟೆಗೆ ಎದ್ದು ಬಾಗಿಲೊಳದೆಲ್ಲ ಕಸ ಹೊಡೆದು 5:30 6 ಗಂಟೆಗೆ ಎದ್ಬಿಟ್ಟು ಎಲ್ಲ ಮನೆಗೆ ಬಾಗಿಲಿಗೆ ನೀರು ಹಾಕೋದು, ಬಾಗಿಲು ಬಟ್ಟೆ ಇಕ್ಕೋದು, ಹೂವು ಇಕ್ಕೋದು, ರಂಗೋಲಿ ಹಾಕೋದು ಎಲ್ಲ ಮಾಡ್ಬಿಡೋಳು. ಇವತ್ತು ಏನೋ ಬಾಗಿಲೊಳಗೆ ಕಸನ ಹೊಡೆದಿಲ್ಕೊಂಡು ಮಮ್ಮ ಯಾಕೋ ಹುಷಾರಿಲ್ವೇನೋ, ತಲೆ ನೋಯ್ತೈತೆ ಅಂತಿದ್ಲು ಅಂತೇಳಿ ಪಾಪ ನಮ್ಮಂಗ ಅಂತಾಗಿ ನಾನು ಅಯ್ಯದೇವ್ರಿ ಹುಡುಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಲ್ಲ ಅನ್ಕೊಂಡು ಇವಾಗ ಕರ್ಕೊಂಡು ಹೋಗ್ತೀನಿ ಹೇಳ್ತೈತೆ. ಇವಾಗ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಬಿಡ್ತೀನಿ. ತೋರಿಸ್ಕೊಂಬಂದು ಧನುಷಕ್ಕೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಅವಳು ಬರ್ತಾಳೇನ, ಧನುಷ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಏನು ಅಂತ ಫೋನ್ ಮಾಡ್ತೀನಿ ಧನುಷಂಗೆ. ಅಮ್ಮನಿಗೆ ಫೋನ್ ಮಾಡಿ ಪಾಪ ಬರಲಿ. ಅಮ್ಮನೇ ಆದರೆ ಯಾವ ಆಸ್ಪತ್ರೆ ಏನು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಅಮ್ಮನಿಗೆ ಫೋನ್ ಮಾಡು, ಅದು ಬರುತ್ತೆ. ಬಂದು ಎಲ್ಲ ತೋರಿಸಿ ಹಣ್ಣು ಪಣ್ಣು ತಗೊಂಬರ್ರಿ ಅಮ್ಮಣಿ. ಹಣ್ಣು ಪಣ್ಣು ತಿನ್ಕೊಂಡು ಸೆನಕ್ಕಿರಮ್ಮ. ಹೆಂಗೆ ಒಂದಿಟ್ಟು ಬದುಕು ಈಗಲೇ ಒಂದು 2 ದಿನ ರುತ್ನಿ ನೀನು ಎಲ್ಲ ಮಾಡು ಬದುಕಲ್ಲ ಮನೆಯಾಗ್ಲದ ಸುಮ್ಮನೆ ಒಂದು 2 ದಿನ ಸುಧಾರಿಸಿ ಮತ್ತಕ್ಕ ಸುಸ್ತಾಗುತ್ತೆ, ತಾಲು ಸುತ್ತುತ್ತೆ ಎಂಬುತ್ತಲ್ಲ ಅದಕ್ಕೆ. ತಲೆ ಯಾಕಂಗೆ ಸುತ್ತುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನಗೆ ಗಾಡಿಯಲ್ಲಿ ಕೂತ್ಕೊಳ್ಳೋಕೆ ಭಯ ಆಗಿರೋದಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಸುಮ್ಮನೆ ಅದೇ. ಎಣ್ಣೆಸ್ಲೆ ಹೋಗೋಣ ಅಂದ್ಕೊಂಡು ಬಿಡತ್ಲ ಗಾಡಿಗೆ ಹೆಂಗೆ ಹೋಗೋದು ಮತ್ತು ತಲೆಗೆ ಸುತ್ತೆ ಬಂದರೆ ಅಂತ ಬೆಳಗ್ಗೆಯಿಂದ ಎದ್ದಾಳೋಣ ಅಂತ ನೋಡ್ತಿದ್ದೆ, ತಲೆ ಸುತ್ತದ. ಅದಕ್ಕೆ ಸುಮ್ಮನೆ ಅದೇ ಕಣ್ಮಮ್ಮ ಮಾಡ್ತೀನಿ ಬಿಡಮ್ಮ ಅತ್ತ. ನಾನೆಲ್ಲ ಮಾಡ್ತೀನಿ ಒಂದು 2 ದಿನ. ಏನು ಬದುಕು ಮಾಡೋದೇನು ನನಗೇನಿಗಳಮ್ಮ, ನಾನು ಯಾಗಳೋದೇ ಆಗಲಿ ಅಡವೆ ಆಗೋದೇ ಆಗಲಿ ನನಗೇನು ಬದುಕು ಮಾಡೋದೇನು ನನಗೇನು ಚಿಂತಿಲ್ಲ. ಬದುಕೈತೆ ಅಂದ್ರೆ ನನಗೆ ನಾನು ನಿದ್ದೆನೇ ಬರಲ್ಲ. ಕೆಲಸ ಐತೆ ಅಂತಂದರೆ ಆ ಕೆಲಸ ಮಾಡೋವರೆಗೂ ನನಗೆ ನಿದ್ದೆನೇ ಬರಲ್ಲ. ಒಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಸುಮ್ಮನೆ ನೀನೇನು ನನಗೆಲ್ಲ ಏನೋ ಅನ್ಕೊಂಬಕ್ಕೆ ಹೋಗ್ಬೇಡ, ಏನೋ ತಿಳ್ಕೊಂಬಕ್ಕೆ ಹೋಗ್ಬೇಡ. ಮಾಡೋಕ್ಕಾಗಲ್ಲ ಹಿಂಗೆ ನಮ್ಮ ಅತ್ತೆ ಹಂಗೆ ಮಾಡುತ್ತೋ ಏನು ಅನ್ಕೊಂಬತ್ತೋ ಏನೋ, ಅವೆಲ್ಲ ಏನು ಅನ್ಕೊಂಬಕ್ಕೆ ಹೋಗ್ಬೇಡ. ನಾನೆಲ್ಲ ಮಾಡ್ತೀನಿ. ಈಗ ಚೆನ್ನಾಗಿದ್ದಿದ್ರೆ ನೀನೇನು ಮಾಡ್ತಿರ್ಲಿಲ್ವಿ? ಚೆನ್ನಾಗಿಲ್ಲದ ಕಲ್ವಿ ಹಿಂಗೆ ಐತೆ ಕಣತೆ, ನನ್ನ ಕೈ ಆಗಲ್ಲ ಕಣತೆ ಅಂತೇಳಿ ಮಾತಾಡೋದು. ನಮ್ಮ ಪಲ್ಲು ಪ್ರೆಗ್ನೆಂಟು ಎಲ್ರಿಗೂ ತುಂಬ ಖುಷಿ ಆಗೈತೆ ನೋಡ್ರಿ. ಎಲ್ರಿಗೂ ನಮ್ಮ ಪಲ್ಲು ಪ್ರೆಗ್ನೆಂಟ್ ಆಗಿರೋದ್ರಿಂದ ತುಂಬ ಖುಷಿ ಆಗ್ಬಿಟ್ಟೈತೆ. ಯಾಕಂದರೆ ಇವಾಗ ಅವಳು ತುಂಬ ಅದೃಷ್ಟ ಮಾಡಿದ್ಲು. ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲರ ಪ್ರೀತಿ ಸಿಕ್ಬಿಟ್ಟೈತೆ. ಅವಳು ಹಾಗೆ ಎಲ್ರಿಗೂ ಚೆನ್ನಾಗಿ ನೋಡ್ಕೊಂತಾಳೆ, ಅವ್ರಿಗೂ ಒಳ್ಳೇದು ಬಯಸ್ತಾಳೆ. ಅವಳು ನಮ್ಮ ಹತ್ರ ಒಳ್ಳೆತನ ಅನ್ನೋದಿದ್ದರೆ ಅವರು ಒಳ್ಳೇದಾಗ್ತಾರೆ. ಖಂಡಿತ ಎಲ್ಲರೂ ಒಳ್ಳೇದಾಗ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಅಪ್ಪ ನಮ್ಮ ಅಮ್ಮ ಅಂತೂ ಭಾಳ ಇಷ್ಟಪಡ್ತಾರೆ, ಭಾಳ ಚೆನ್ನಾಗಿ ನೋಡ್ಕೊತಾರೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಇಂಥ ಮನೆ ಅವಳಿಗೆ ಸಿಕ್ಕಿರೋದು ಅವಳ ಪುಣ್ಯ, ಅವಳಂತ ಹೆಂಡತಿ ಸಿಕ್ಕಿರೋದು ನಮ್ಮ ಪುಣ್ಯ, ಅವಳಂತ ಅವಳು ಸಿಕ್ಕಿರೋದು ದೇವ್ರು ನಮಗೆ. ಇವತ್ತು ಅವಳು ಬಡವ್ರ ಮನೆ ಹೆಣ್ಮಗಳೇ ಆಗಿರ್ಬೋದು, ಅದ್ರ ಗುಣದಲ್ಲಿ ಅವಳು ಶ್ರೀಮಂತಲಂತಲೇ ಹೇಳ್ಬೋದು. ನಮ್ಮಮ್ಮ ಹೇಳ್ದಂಗೆ ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.